ಇನ್ನು ರಾಜ್ಯದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿವೆ. ಜನರು ರಸ್ತೆಯ ಮೇಲೆ ಸಂಚಾರ ಮಾಡದಷ್ಟು ಹಾಳಾಗಿವೆ. ಸರ್ಕಾರ ಯಾವುದೇ ರಸ್ತೆ ಸುಧಾರಣೆಗೆ ವಿಶೇಷ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಈಗ ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಅಂದಿದ್ದಾರೆ. ಆದರೆ ಇದನ್ನ ಯಾವಾಗ ಕೊಡ್ತಾರೆ ಗೊತ್ತಿಲ್ಲ. ತಕ್ಷಣ ನೂರಾರು ಅನುದಾನ ಬೇಕು. ಕೇವಲ ಬಿಜೆಪಿ ಶಾಸಕರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಶಾಸಕರು ಕೂಡ ಈ ಒಂದು ಅನುದಾನಕ್ಕಾಗಿ ತಡಕಾಡ್ತಾ ಇದ್ದಾರೆ. ಹಾಗಾಗಿ ತಕ್ಷಣವೇ ವಿಶೇಷ ಅನುದಾನವನ್ನು ಕೊಡಬೇಕು. ಕನಿಷ್ಠ ನಾವು ಹೊಸ ರಸ್ತೆ ಮಾಡದಿದ್ರು ಕೂಡ ತಗ್ಗು ಗುಂಡಿಗಳನ್ನು ಮುಚ್ಚುತ್ತೇವೆ, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಅನಿವಾರ್ಯ ಅಂತ ಮಹೇಶ್ ತೆಂಗಿನಕಾಯಿ ಹೇಳಿರುವಂಥದ್ದು. ಹಾಗಿದ್ರೆ ಮಹೇಶ್ ತೆಂಗಿನಕಾಯಿ ಅವರು ಏನು ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡೋಣ. ರಾಜ್ಯ ಸರ್ಕಾರ ಇವತ್ತು ಇಡೀ ನಗರ ಪ್ರದೇಶ ಆಗಲಿ, ಗ್ರಾಮಾಂತರ ಪ್ರದೇಶ ಆಗಲಿ, ಇಡೀ ಕರ್ನಾಟಕದಾದ್ಯಂತ ರಸ್ತೆಗಳು ದಿವಾಳಿಗೆ ಎದ್ದು ಹೋಗ್ಯಾವ, ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ. ಜನರು ಅಡ್ಡಾಡೋಕ್ಕೂ ಕೂಡ ತೊಂದರೆ ಆಗ್ತಕ್ಕಂಥ ಸಂದರ್ಭ ಐತಿ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಇವತ್ತು ಸರ್ಕಾರ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಯಾವುದೇ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡ್ತಾಯಿಲ್ಲ. ಕಳೆದ 2.5 ವರ್ಷದಿಂದ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ ಈಗ 25 ಕೋಟಿ ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ಕಳಿಸಿದ್ದಾರೆ. ಆದರೆ ಆ 25 ಕೋಟಿ ಯಾವಾಗ ಅಪ್ರೂವಲ್ ಆಗುತ್ತೋ, ಯಾವಾಗ ಬರುತ್ತೋ ಇನ್ನೂ ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ತಕ್ಷಣ ಇದಕ್ಕೆ ನೂರಾರು ಕೋಟಿ ರೂಪಾಯಿ ಅನುದಾನ ಬೇಕಾಗುತ್ತೆ. ಇದಕ್ಕೆ 10 ಕೋಟಿ 15 ಕೋಟಿ 20 ಕೋಟಿ ಒಳಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಊರಾಗೂ ಯಾವ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇವತ್ತು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಅವರು ಒದ್ದಾಡ್ತಾ ಇದ್ದಾರೆ. ಆದರೆ ನಾವು ಓಪನ್ ಆಗಿ ಬಂದು ಇವತ್ತು ಸ್ಟ್ರೈಕ್ ಮಾಡತ್ತೀವಿ. ಅವ್ರು ಹೇಳಲಾರ್ದ ಸ್ಟ್ರೈಕ್ ಮಾಡುವಂಥ ಸ್ಥಿತಿಗೆ ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ. ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ತೀವಿ, ತಕ್ಷಣ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಕನಿಷ್ಠ ತಮ್ಮ 100 ಕೋಟಿ ರೂಪಾಯಿಯನ್ನು ಅನುದಾನ ಬಿಡುಗಡೆ ಮಾಡಿದರೆ ರೋಡ್ ಮಾಡೋಕ್ಕಾಗಲಿಲ್ಲ ಅಂದರೂ ಗುಂಡಿ ಮುಚ್ಚು ಕೆಲಸವಂತ ನಾವು ಮಾಡ್ತೀವಿ. ಹೀಗಾಗಿ ಮುಖ್ಯಮಂತ್ರಿ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರಿಗೆ ವಿನಂತಿ ಮಾಡ್ತೀವಿ, ತಕ್ಷಣ ಬಿಡುಗಡೆ ಮಾಡಿರಿ. ಇವತ್ತು ಇಡೀ ಕರ್ನಾಟಕದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹೋರಾಟ ತೊಗೊಂಡೈತಿ. ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಮುಂದಿನ ಹೋರಾಟಕ್ಕೆ ಮತ್ತೆ ಅಣಿ ಹಾಕೇವೆ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.